ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ SSC GDಯ ಹೊಸ ನೇಮಕಾತಿ ಅಧಿಸೂಚನೆ ಇದಾಗಿದೆ ಸ್ನೇಹಿತರೆ. ಇಲ್ಲಿ ಖಾಲಿರುವ ಒಟ್ಟು ಹುದ್ದೆಗಳು 39,481 ಹುದ್ದೆಗಳು ಖಾಲಿ ಇರ್ತಾವೆ ಸ್ನೇಹಿತರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದಿಂದ ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪುಸ್ತಕದ ಅಥವಾ ನಿಮಗೆ ಏನೇ ಡೌಟ್ಸ್ ಇದ್ದರೂ ಅದ್ರ ಜೊತೆಗೆ ಯಾವುದೇ ನೋಟ್ಸ್ ಬೇಕಾಗಿದ್ದರೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಪ್ರತಿಯೊಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಜಾಬ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಈ ಹುದ್ದೆಗಳಿಗೆ ಜಾಯ್ನ್ ಆಗೋವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಬನ್ನಿ ಸ್ನೇಹಿತರೆ, ಆಗಿದ್ದರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಕಾಲಿದೆ ಅಂತ ನೋಡೋದಾದರೆ, ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಒಟ್ಟು ಖಾಲಿರುವ ಹುದ್ದೆಗಳು 39,481 ಖಾಲಿಯಾಗಿರ್ತವೆ. ಹಾಗಿದ್ದರೆ ಇಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಖಾಲಿದೆ ಅಂತ ನೋಡೋದಾದರೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ 15,654 ಹುದ್ದೆಗಳು, ಹಾಗೂ CISFನಲ್ಲಿ 7,145, ಹಾಗೆ CRPFನಲ್ಲಿ 11,541, ಹಾಗೂ SSPಯಲ್ಲಿ 819, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸಲ್ಲಿ 3,047, ಅಸ್ಸಾಂ ರೈಫಲ್ಸ್ನಲ್ಲಿ 1248, ಸೆಕ್ಯೂರಿಟಿ ಫೋರ್ಸಲ್ಲಿ 35, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ 22. ಒಟ್ಟು ಹುದ್ದೆಗಳು 39,481 ಹುದ್ದೆಗಳು ಆಗಿರ್ತಾವ ಸ್ನೇಹಿತರ. ಹಾಗಿದ್ರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿಯನ್ನು ಏನು ನೀಡ್ತಾರಂತ ನೋಡುವುದಾದರೆ, ಸ್ನೇಹಿತರೆ ಇದಕ್ಕೆ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 21,700ರಿಂದ 69,100ವರೆಗೂ ನೀಡ್ತಾರೆ. ಇದು ಬಂದು ಕೇವಲ ಬೇಸಿಕ್ಸ್ ಆಗಿರ್ತದೆ. ನಿಮ್ಮ ಗ್ರಾಸ್ ಪೇಮೆಂಟ್ ಬಂದು 35,000ವರೆಗೂ ನೀಡ್ತಾರೆ. ನೀವೇನಾದರೂ BSFಗೆ ಆಯ್ಕೆಯಾಗಿ ಜಾಯ್ನ್ ಆದರೆ ಅಲ್ಲಿ 40,000ರಿಂದ 44,000ವರೆಗೂ ನಿಮ್ಗೆ ವೇತನ ಕುಂದಿರ್ತದೆ. ಅಂದರೆ ನೀವು ಯಾವ ಹುದ್ದೆಗೆ ಆಯ್ಕೆ ಆಗಿರ್ತೀವಿ ಆ ಹುದ್ದೆ ಮೇಲೆ ಡಿಪೆಂಡ್ ಆಗಿರ್ತದೆ. ಆದರೆ ಬೇಸಿಕ್ ಮಾತ್ರ ಎಲ್ಲರಿಗೂ ಸೇಮ್ ಇರುತ್ತೆ. 21,700ರಿಂದ 69,100ವರೆಗೂ ಇರ್ತದೆ. ಹಾಗೆ ನಿಮ್ದೇನಾದರೂ ಡ್ಯೂಟಿ ಬೇರೆ ಬೇರೆ ಲೊಕೇಶನ್ ಮೇಲೆ ಇರುತ್ತಲ್ಲ, ಆ ಲೊಕೇಶನ್ ಮೇಲೆ ನಿಮ್ಮದು 5ರಿಂದ 10,000ವರೆಗೂ ನಿಮ್ಮದು ವೇರಿಯೇಷನ್ ಆಗುತ್ತಿರ್ತದೆ ಪೇಮೆಂಟಲ್ಲಿ. ಸ್ನೇಹಿತರೆ, ಇದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಇನ್ನು ಸ್ನೇಹಿತರೆ, ವಯೋಮಿತಿ ಎಷ್ಟಿರಬೇಕಪ್ಪ ಅಂತ ನೋಡಿದರೆ 1/1/2025ಕ್ಕೆ ಕನಿಷ್ಠ 15 ವರ್ಷ ಆಗಿರಬೇಕು ನಿಮಗೆ. ಹಾಗೆ ಗರಿಷ್ಠ ವಯಸ್ಸು 23 ವರ್ಷ. ಇದು ಬಂದು ಕೇವಲ ಜನರಲ್ ಅಭ್ಯರ್ಥಿಗಳಿಗೆ ಆಗಿರ್ತದೆ. ಹಾಗೆ ಇಲ್ಲಿ ನೋಡ್ಕೋಬೋದು, 2/1/2002ರಿಂದ 1/1/2007 ಒಳಗೆ ಯಾರೆಲ್ಲ ಹುಟ್ಟಿದ್ದೀರಾ ಇವರು ಜನರಲ್ ಕ್ಯಾಟಗರಿ ಆಗಿರ್ಬೋದು, ಯಾವುದೇ ಕ್ಯಾಟಗರಿ ಆದರೂ ಅರ್ಜಿ ಸಲ್ಲಿಸ್ಬೋದು. ಹಾಗೆ OBC ಮತ್ತು SC ST ಅಭ್ಯರ್ಥಿಗಳು 5 ವರ್ಷದವರೆಗೂ ನಿಮಗೆ ಕನ್ಸೆಷನ್ ಕೊಟ್ಟಿರ್ತಾರೆ. ಅಂದ್ರೆ ಇನ್ನೂ 3 ವರ್ಷ OBC ಅವರು ಇದಕ್ಕಿಂತ ಪೂರ್ವದಲ್ಲಿ ಹುಟ್ಟಿದವರು, ಹಾಗೆ SC ST ಅಭ್ಯರ್ಥಿಗಳು 5 ವರ್ಷ ಪೂರ್ವದಲ್ಲಿ ಹುಟ್ಟಿದವರು ಕೂಡ, ಅಂದರೆ 2002ಕ್ಕಿಂತ ಪೂರ್ವದಲ್ಲಿ 1999ವರೆಗೂ ಇವರಿಗೆ ಚಾನ್ಸ್ ಇರ್ತದೆ. ಇನ್ನು ಸ್ನೇಹಿತರೆ, ಈ ಹುದ್ದೆಗಳಿಗೆ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂತ ಅನ್ನೋದು ಕೇವಲ 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು, ನೀವು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ, ಸಾಮಾನ್ಯ ಅಭ್ಯರ್ಥಿ ಮತ್ತು EWS ಹಾಗೂ OBC ಅಭ್ಯರ್ಥಿಗಳು ಕೇವಲ 100 ರೂಪಾಯಿ ಇರ್ತದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲ ಮತ್ತು ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಫೀಸ್ ಕೂಡ ಇರಲ್ಲ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಫಸ್ಟಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಎಕ್ಸಾಮ್ ಪೂರ್ತಿ ಈಸಿ ಇರ್ತದೆ. ನಾನು ಯಾವ ರೀತಿ ಸ್ಟಡಿ ಮಾಡಬೇಕು ಎಂಬುದನ್ನು ಮುಂದಿನ ದಿನಗಳೆಲ್ಲ ಹೇಳ್ಕೊಡ್ತೀನಿ. ಮತ್ತು ಇದ್ರ ಜೊತೆಗೆ ಫೋನಲ್ಲಿ ಅರ್ಜಿಯನ್ನು ಈ ಹುದ್ದೆಗಳಿಗೆ ಯಾವ ರೀತಿ ಹಾಕೋದಂತ ಅದರದ್ದು ಕೂಡ ಒಂದು ವಿಡಿಯೋ ಮಾಡ್ತೀನಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪ್ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಈ ಹುದ್ದೆಗಳಿಗೆ ಸಂಬಂಧಿಸಿದ ಎಕ್ಸಾಮ್ದು ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲರೂ ಟೆಲಿಗ್ರಾಮ್ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಇದರ ನಂತರ ಇದು ಎಲ್ಲ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತಾವೆ. ಹಾಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಈ ಎಕ್ಸಾಮ್ಗೆ ಇರ್ತದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಸೇರಿ ಭಾಷೆಗಳಲ್ಲಿ ಇರ್ತದೆ. ಅಂದರೆ ಈ ಮೊದಲಿಗೆ ಏನಿತ್ತು ಕೇವಲ ಇಂಗ್ಲೀಷ್ನಲ್ಲಿ ಇತ್ತು, ಈಗ ನೀವು ಇದನ್ನು ಕನ್ನಡದಲ್ಲಿ ಕೂಡ ಬರೀಬೋದು. ಇದಾದ ನಂತರ ನಿಮ್ಮದು ದೈಹಿಕ ಪರೀಕ್ಷೆ ನಡೆಸಿ ನಿಮ್ಮ ಈ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ತಾರೆ. ಮತ್ತು ಇದು ದೈಹಿಕ ಪರೀಕ್ಷೆ ಆದ ನಂತರ ವೈದ್ಯಕೀಯ ಪರೀಕ್ಷೆ ಕೂಡ ಇರ್ತದೆ. ಅದು ಫಸ್ಟಿಗೆ 1:8 ಅಂದ್ಬಿಡ್ತಾರೆ. ಅದಾದ ನಂತರ 1:1 ಬಿಟ್ಟು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಿದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ನೋಡ್ಬೋದು, 5/9/2024ರಿಂದ ಕೊನೆಯ ದಿನಾಂಕ ಬಂದು 14/10/2024ವರೆಗೂ ಇರ್ತದೆ. ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ www.ssc.nic.in ಹೋಗಿ ನೀವು ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಯಾರ್ಯಾರು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ ಹೋಗಿ ಅರ್ಜಿ ಸಲ್ಲಿಸಬಹುದಾಗಿರ್ತದೆ.
ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.